ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ಒಂದು ಕುಕಿಂಗ್ ಬ್ಲಾಗು. 2 ರೀಸನ್ ಇದೆ ಏನಕ್ಕೆ ಅಂದರೆ, ಫಸ್ಟ್ನೇದು, ನಾನು ಇನ್ನೂ ಹೊರಗಡೆಗೆ ಎಲ್ಲೂ ಹೋಗ್ತಾಯಿಲ್ಲ, ವರ್ಕ್ ಫ್ರಮ್ ಹೋಮಲ್ಲೇ ಇರೋದ್ರಿಂದ ಮನೆ 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 ಅಂತಲೇ ಆಗ್ತಿದೆ. ನಾನು ಹೊರಗಡೆಗೆ ಎಲ್ಲೂ ಹೋಗ್ತಿಲ್ಲ, ಸೊ ಹಾಗಾಗಿ ವ್ಲಾಗ್ ಏನೂ ಮಾಡೋಕ್ಕಾಗ್ತಿಲ್ಲ ಹೊರಗಡೆದು. ಸೊ ಸೆಕೆಂಡ್ ಥಿಂಗ್ ಏನು ಅಂದರೆ, ನಾನು ದಿನದಲ್ಲಿ 2 ಡೇಸಲ್ಲಿ ಊಟ ಮಾಡ್ತೀನಿ, ಡಯಟ್ ಇರೋದ್ರಿಂದ 11:30 ಒಂದ್ಸಲಿ, 7 o'clock ಒಂದ್ಸಲಿ. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಿದ್ದೆ, ಹಾಗಾಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೇನೆ. ಸೊ ಬೇಸಿಕಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ, 1 ಕಿಲೋ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ಗೆ ಚೆನ್ನಾಗಿ ತೊಳೆದು, ಒಂದು ರಿಕ್ವೈರ್ಡ್ ಅಮೌಂಟ್ ಆಫ್ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು, ನಮ್ಮನೆ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ 1 ಸ್ಪೂನ್ ಖಾರ ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಅರಿಶಿನ, ಯಾಕಂದರೆ ಆ್ಯಂಟಿಬಯೋಟಿಕ್. ಎರಡನೇದಾಗಿ ಆಮೇಲೆ 2 ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ ಹಾಕಿ, ಇದು ಕಡಲೆ ಬೀಜದ ಎಣ್ಣೆ, ಇದಕ್ಕೆ ಸ್ವಲ್ಪ ಅದು ಚೆನ್ನಾಗಿ ಅನಿಸುತ್ತೆ. ಕಡಲೆ ಬೀಜದ ಎಣ್ಣೆ ಹಾಕ್ಕೊಂಡಿದ್ದೀವಿ. ಅದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ರುಬ್ಕೋಬೋದು. ಸೊ ಅದಾದಮೇಲೆ ಗಟ್ಟಿ ಮೊಸರು ಹಾಕ್ಕೊಳ್ಳಿ. ನಮಗದು ಇವತ್ತು ಅವೈಲಬಲ್ ಇರಲಿಲ್ಲ ಅಂಥೇಳಿ ನಾರ್ಮಲ್ ಮೊಸರೇ ಹಾಕ್ಕೊಂಡಿದ್ದೀವಿ. ನೀರಿಲ್ಲದೆ ಇರುವಂಥ ಗಟ್ಟಿ ಮೊಸರು ಸಿಗುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮ್ಯಾರಿನೇಷನ್ ಆಗುತ್ತೆ. ಸೊ ನೀರು ಬಿಡಲ್ಲ, ಚಿಕನಲ್ಲಿರೋ ನೀರೂ ಹೊರಗಡೆಗೆ ಬರೋದಿಲ್ಲ. ಸೊ ಇದು ಆಗಿತ್ತು. ಇದಿಷ್ಟನ್ನು ಏನು ಮಾಡ್ತಿದ್ದೀವಿ, ಚೆಂದ ಮಾಡಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಅಂತ ಎತ್ತಿಟ್ಕೊಂಬಿಡೋಣ. ಅಟ್ಲೀಸ್ಟ್ ಒಂದು 20 ನಿಮಿಷದಿಂದ 40 ನಿಮಿಷದ ತನಕ ಅದು ಮ್ಯಾರಿನೇಟ್ ಆಗಲಿ. ಇಲ್ಲಿ ಶುಂಠಿ ಒಂದು 1.5 ಇಂಚಷ್ಟು ತೊಗೊಂಡಿದ್ದೀವಿ. ಆಮೇಲೆ 1 ಕೈ ಹಿಡಿಯಷ್ಟು ಬೆಳ್ಳುಳ್ಳಿ, ಅಂದರೆ 1.5 ಬೆಳ್ಳುಳ್ಳಿ. ಆಮೇಲೆ 2 ಟೊಮೆಟೊ, ಇದು ಸ್ವಲ್ಪ ಹುಳಿ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ, ನಂಗೆ ಹುಳಿ ಇಷ್ಟ, ಹಂಗಾಗಿ ಒಂದು 2 ಮೀಡಿಯಮ್ ಸೈಜ್ ಟೊಮೆಟೊ, 1 ಮೀಡಿಯಮ್ ಸೈಜ್ ಆನಿಯನ್ನು ತೊಗೊಂಡು, ಇಲ್ಲಿ ಮತ್ತೆ ಕಡಲೆ ಎಣ್ಣೆ ತೊಗೊಂಡಿದ್ದೀವಿ. ಕಡಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದು ಬಿಸಿ ಮಾಡ್ತಾ ಇರ್ಬೇಕಾದ್ರೆ ಈಗ ನಾವು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ಕರಿಮೆಣಸು ತೊಗೊಂಡಿದ್ದೀವಿ. ಅದಾದಮೇಲೆ ಏಲಕ್ಕಿ ಇದೆ, ಚಿಕ್ಕ ಏಲಕ್ಕಿ, ದೊಡ್ಡ ಏಲಕ್ಕಿ, ಅನಾನಸ್ ಹೂವು, ಚಕ್ಕೆ, ಮತ್ತು ಶಾಹಿ ಜೀರಾ ನಿಮಗೆ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಜೀರಿಗೆ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಸೋಂಫು ಹಾಕ್ಕೋಬೋದು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದನ್ನ ಒಂದು ಸ್ವಲ್ಪ ಸ್ಮೆಲ್ ಗಮ್ಮನಕ್ಕೆ ಶುರು ಆದಾಗ ಆನಿಯನ್ಸ್, 1 ಮೀಡಿಯಮ್ ಸೈಜ್ ಆನಿಯನ್ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಹಾಕ್ಕೊಂಡು ಚೆಂದ ಹುರ್ಕೋಬೇಕು. ಇದು ಕಡಲೆ ಎಣ್ಣೆ ಆಗಿರೋದ್ರಿಂದ ನಿಮಗೆ ತುಂಬ ಒಳ್ಳೆ ಘಮ ಕೊಡುತ್ತೆ, ಆ್ಯಂಡ್ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಬೇಸಿಕಲಿ ನಮಗೆ ಸ್ವಲ್ಪ ಇನ್ಫ್ಲೂಸ್ಡ್, ಯಾಕಂದರೆ ನಾನು ಹುಟ್ಟಿದ್ದು ಬಂದು ಚಿಕ್ಕಮಂಗ್ಳೂರು, ಬೆಳೆದಿದ್ದೆಲ್ಲ KGF. ಸೊ ನಮ್ಮದು ಬಾರ್ಡರ್, ನಾನು ಬೆಳೆದಿದ್ದ ಜಾಗ ಬಂದು ತಮಿಳ್ನಾಡು, ಆಂಧ್ರ ಎಲ್ಲ ಕಡೆಗೂ ಬಾರ್ಡರು. ಸೊ ಹಾಗಾಗಿ ನಮಗೆಲ್ಲ ಸ್ವಲ್ಪ ಮಿಕ್ಸ್ ಇದೆ, ಫುಡ್ ಕಲ್ಚರ್ ಎಲ್ಲದೂ ಮಿಕ್ಸ್ ಇದೆ ನಮ್ಮ ಮನೆಯಲ್ಲಿ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇಷ್ಟ ಆಗುತ್ತೆ, ಸ್ವೀಟು ಜಾಸ್ತಿ ಇಷ್ಟ ಆಗುತ್ತೆ. ಸೊ ಇಲ್ಲಿ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಆನಿಯನ್ ಸ್ವಲ್ಪ ಬ್ರೌನ್ ಆದಮೇಲೆ ಅದಕ್ಕೆ ಹಾಕ್ಕೋತಾ ಇದ್ದೀವಿ. ಸೊ ಇದನ್ನು ಹಾಕ್ಬಿಟ್ಟು ಚೆಂದ ಅದು ಮಸಾಲೆ ಜೊತೆಗೆ ಮಿಕ್ಸ್ ಆಗುವಾಗೆ ಬಿಟ್ಬಿಡಬೇಕು. ಯಾಕೆಂದರೆ ಇದು ಚಿಕನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಮೆಲ್ಲು, ಕೌಚ್ ಸ್ಮೆಲ್ ಕೂಡ ಬರುತ್ತೆ. ಸೊ ಓಪನಲ್ಲೇ ಸ್ವಲ್ಪ ಹೊತ್ತು ಅದನ್ನು ಅದು ಚೆನ್ನಾಗಿ ಬಿಸಿ, ಅಂದರೆ ಬಾಯ್ಲ್ ಆಗಲಿ ಚೆನ್ನಾಗಿ ಅದು. ಆವಾಗ ನಿಮಗೆ ಆಮೇಲೆ ನೋಡಿಕೊಂಡು, ಯಾಕಂದರೆ ಅಲ್ಲಿ ಖಾರ ಸ್ವಲ್ಪ ಕಮ್ಮಿ ಆಗಿತ್ತಲ್ಲ, ಸೊ ನಿಮಗೆ ಖಾರ ಬೇಕಾದಲ್ಲಿ ಇಲ್ಲಿ ಹಾಕ್ಕೋಬೋದು. ನನಗೆ ಖಾರ ಬೇಕು ಅನ್ನಿಸ್ತು, ಸೊ ಹಂಗಾಗಿ ಮತ್ತು ಖಾರ ಹಾಕಿಸ್ಕೊಂಡಿದ್ದೀನಿ. ಉಪ್ಪು ಇದಕ್ಕೆ ರಿಕ್ವೈರ್ಮೆಂಟ್ ಇತ್ತು, ಸ್ವಲ್ಪ ಉಪ್ಪು ಟೇಸ್ಟ್ ಕಮ್ಮಿ ಇತ್ತು, ಸೊ ಹಾಗಾಗಿ ಎರಡನ್ನೂ ಹಾಕಿ ಮಿಕ್ಸ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆಯ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಆ್ಯಂಡ್ ಇದಕ್ಕೆ ಮೋಸ್ಟ್ಲಿ ನಿಮಗೆ ನೀರೇನು ಬೇಕಾಗಲ್ಲ, ಬೇಕಾದರೆ ಹಾಕ್ಕೋಬೋದು, ಬಟ್ ಮೋಸ್ಟ್ಲಿ ಬೇಕಾಗಲ್ಲ, ಯಾಕಂದರೆ ಮೊಸರು ಇರುತ್ತೆ, ಚಿಕನಲ್ಲೂ ನೀರು ಬಿಡುತ್ತಲ್ಲ. ಸೊ ಆದಷ್ಟು ಹಾಗೆ ಡ್ರೈಯಾಗಿ ಇದು ಮಾಡೋಕ್ಕೆ ನೋಡಿ. ಇನ್ ಕೇಸ್ ಅದೇನಾದ್ರು ತಳ ಹಿಡಿತಿತ್ತು ಅಂದರೆ ಮಾತ್ರ ಆವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಇದು. ಜಾಸ್ತಿ ಮ್ಯಾರಿನೇಷನ್ ಒಂದೇನೆ, ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ರೆ ಅಂದರೆ ಇದು 20 ನಿಮಿಷದಲ್ಲಿ ನಿಮಗೆ ರೆಡಿ ಇರುತ್ತೆ. ಸೊ ಮುಚ್ಚಿಟ್ಟು ಇದನ್ನು ಮತ್ತೆ ಒಂದು 15-20 ನಿಮಿಷ, ನೋಡಿ ನಾನು ಹೇಳಿದ್ನಲ್ಲ, ಚೆನ್ನಾಗಿ ನೀರು ಬಿಡುತ್ತೆ, ಯಾಕಂದರೆ ಮೊಸರು ಕೂಡ ಹಾಕಿದ್ದೀವಿ ಆ್ಯಂಡ್ ಚಿಕನ್ನಲ್ಲಿರುವಂತಹ ನೀರು ಎರಡೂ ಒಟ್ಟಿಗೆ ಬಂದಿದೆ. ಸೊ ಇದನ್ನು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಲ್ಲಿವರೆಗೂ, ನನಗೆ ಸ್ವಲ್ಪ ಗ್ರೇವಿ ತಿಕ್ಕಾಗೇ ಇರಬೇಕು, ಹಾಗಾದರೆ ಮಾತ್ರ ಇಷ್ಟ ಆಗುತ್ತೆ. ಸೊ ಈ ಟೈಮಲ್ಲಿ
ನಿಮಗೆ ಟೊಮೆಟೊ ಅದೇನು 2 ಟೊಮೆಟೊ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಡಿ. ಮತ್ತೆ ಒಂದು 10 ನಿಮಿಷ ಹಂಗೆ ಅದನ್ನೆಲ್ಲ ಫ್ಲೇವರ್ಸು ಇನ್ಫ್ಯೂಸ್ ಆಗಲಿ. ನಿಮಗೆ ನನ್ನ ಚಾನಲ್ನಲ್ಲಿ ಬರ್ತಿರೋ ವೀಡಿಯೋಸ್ ಇಷ್ಟ ಆಗಿದ್ದರೆ ಅಥವಾ ಇಷ್ಟ ಆಗದೇ ಇದ್ದರೂ ಕೂಡ ಕಮೆಂಟ್ ಮಾಡಿ. ಯಾವ ಥರ ವ್ಲಾಗ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂತ ನನಗೆ ಹೇಳಿ. ಸೊ ನಾನು ಆ ಥರದ ವ್ಲಾಗ್ಸ್ನೆಲ್ಲ ಮಾಡ್ತೇನೆ. ಓಕೆನಾ? ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಸಿಕ್ ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ವೀಡಿಯೋನ. ಆದಷ್ಟು ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಹೊಸ ಹೊಸ ಕಂಟೆಂಟ್ಸ್ ತರಲಿಕ್ಕೆ. ಕಂಟೆಂಟ್ಸ್ ಗ್ಯಾರಂಟಿ ತರ್ತೀನಿ. ಇನ್ನೊಂದು ಸ್ವಲ್ಪ ದಿವಸ, ಒಂದು 2-3 ದಿವಸ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಅದಾದ ಮೇಲಿಂದ ನಾನು ನಿಜವಾಗ್ಲೂ ಹೊಸ ಹೊಸ ಕಂಟೆಂಟ್ಸ್ ತರ್ತೀನಿ. ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ನೋಡ್ಬೋದು ನೀವು, ಚೆನ್ನಾಗಿ ನೀರು ಅದು ಆಯಿಲ್ ಬಿಟ್ಕೊಂಡಿದೆ. ಈ ಟೈಮಲ್ಲಿ ಗರಂ ಮಸಾಲ, ಜೀರಿಗೆ ಪೌಡರ್ ಇಷ್ಟ ಆಗೋರು ಜೀರಿಗೆ ಪುಡಿ ಕೂಡ ಹಾಕ್ಕೋಬೋದು. ಸೊ ಗರಂ ಮಸಾಲ, ಇದು ಹೋಮ್ ಮೇಡ್ ಗರಂ ಮಸಾಲ, ಇದಿಷ್ಟನ್ನು ಹಾಕಿ ನನಗಿಲ್ಲಿ ಆ್ಯಕ್ಚುಲಾಗಿ ನಮ್ಮ ಮನೇಲಿ ಕರ್ಬೇವಿನ ಸೊಪ್ಪು ಹಾಕ್ತಾರೆ, ನನಗದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಹಾಕಿಬಿಟ್ಟಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಕರಿಬೇವು ಸೊಪ್ಪು ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಇಲ್ಲಿಗೆ. ಸೊ ನಿಮ್ಮ ಇದಕ್ಕೆ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೋದು. ಮತ್ತು ಅದನ್ನ ಹಾಕಿದ್ಮೇಲೆ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀವಿ. ಸೊ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ನನಗೆ ತುಂಬ ಅಂದರೆ ತುಂಬ ರಿಕ್ವೈರ್ಮೆಂಟ್ ಇದೆ ಈ ಟೈಮಲ್ಲಿ. ನಾನು ತುಂಬ ಡಿಪ್ರೆಸ್ಡ್ ಸ್ಟೇಟಲ್ಲಿರ್ಬೇಕಾದ್ರೆ ಅದರಿಂದ ಹೊರಗೆ ಬರೋಕ್ಕೋಸ್ಕರ ನಾನು ಬಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬಿಂದ ಒಂದು ಸ್ವಲ್ಪ ನಾನು ನನ್ನ ಹಳೆಯ ಸ್ಥಿತಿಗಳನ್ನೆಲ್ಲ, ನನ್ನ ಹಳೆ ಏನೇನಾಗಿದೆ ಪಾಸ್ಟ್ ಲೈಫಲ್ಲಿ ಅದನ್ನೆಲ್ಲ ಮರೀಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬ ಹೆಲ್ಪ್ ಮಾಡ್ಬೋದು, ಪ್ಲೀಸ್. ಇದಿಷ್ಟು ಆದಮೇಲೆ ಕೊತ್ತಂಬರಿ ಹಾಕ್ಕೊಂಡಿದ್ವಲ್ಲ, ಸೊ ಲಾಸ್ಟಿಗೆ ಜೀರಿಗೆ ಪೌಡ್ರು ಅಥವಾ ಲಾಸ್ಟಿಗೆ ಪೆಪ್ಪರ್ ಪೌಡ್ರ್ ಹಾಕಿದ್ದು, ಕರಿಮೆಣಸಿನ ಪುಡಿ ಹಾಕಿ ಅದನ್ನು ಚೆಂದ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2-3 ನಿಮಿಷ ಅದನ್ನು ಚೆನ್ನಾಗಿ ಇದು ಮಾಡ್ಬೋದು. ಆ್ಯಂಡ್ ನೀವು ನೋಡ್ಬೋದು ತುಂಬ ಗ್ರೇವಿಯಾಗಿಲ್ಲ ಇದು. ನೀವು ಹಾಗೇ, ಯಾಕೆಂದರೆ ನಾನು ರೈಸ್ ಎಲ್ಲ ತಿನ್ನಲ್ಲ, ಡಯಟಲ್ಲಿರೋದ್ರಿಂದ ಚಪಾತಿ, ರೈಸು, ಯಾವುದೇ ಕೈಂಡ್ ಆಫ್ ಸಪೋರ್ಟಿಂಗ್ ಥಿಂಗ್ಸ್ನ ತಿನ್ನಲ್ಲ. ಓನ್ಲಿ ಚಿಕನ್ ತಿಂತೀನಿ ನಾನು. ಹಾಗಾಗಿ ಅದ್ಯಾವುದು ಇಲ್ಲದೇ ಇದ್ರೂ ನೀವು ತಿನ್ಬೋದು. ಇದೇನೇ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅದೆಲ್ಲ ರಿಕ್ವೈರ್ಮೆಂಟೂ ಅನಿಸಲ್ಲ ನಿಮಗೆ. ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೊಸ ಹೊಸ ವೀಡಿಯೋಸ್ಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ನಾನ್ ವೆಜ್ಜೇ ಅಲ್ದಿರ ವೆಜ್ ಕೂಡ ಇನ್ನು ಮುಂದೆ ಟ್ರೈ ಮಾಡ್ತೀನಿ ಆದಷ್ಟು. ಯಾಕಂದರೆ ನಾವು ಯಾವಾಗಲೂ ನಾನ್ ವೆಜ್ಜೇ ತಿನ್ನಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ, ಯಾಕಂದ್ರೆ ನಾನು ಡಯಟಲ್ಲಿರೋದ್ರಿಂದ. ಸೊ ಪ್ಲೀಸ್ ಸಪೋರ್ಟ್ ಮೀ ಗಾಯ್ಸ್. ಥ್ಯಾಂಕ್ ಯು.